ನಿರೋಷ, ನಂಗೊಂದು ಕಪ್ ಕಾಫಿ ಕೊಡ್ತೀಯಾ? ನಾನು ಈಗಲೇ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾಳೆ ಮದುವೆಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಬಿಟ್ಟು ಬರ್ತೀನಿ. ಹಾಂ, ಹಾಗೆ ನಾ ಬರೋಷ್ಟೊತ್ತಿಗೆ ನೀನು ರೆಡಿ ಆಗಿರೋ, ನಿನಗೆ ಬಟ್ಟೆ ತೊಗೊಂಬರೋಣ. ಅದು ಮದುವೆನ ಇನ್ನೊಂದು 2 ದಿನ ಮುಂದಕ್ಕಾಗತ್ತೇನೋ? ಇನ್ನು ಮತ್ತೆ ಮತ್ತೆ ಇದೇ ವಿಷಯ ಯಾಕೆ ಹೇಳ್ತಿದ್ದೆ ಹೇಳು? ಹಾಗೊಂದ್ ವೇಳೆ ನಿನಗೆ ನನ್ನ ಮದುವೆ ಯಾಕೆ ಇಷ್ಟ ಅಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡು. ನನ್ನ ಪಾಡಿಗೆ ನಾನು ಇರ್ತೀನಿ, ನಿನ್ನ ಪಾಡಿಗೆ ನೀನಿರು. ಅದು ಹಾಗಲ್ಲ ಕಣೋ. ಬೇಟಿ, ಒಳ್ಳೆ ವಿಷಯಕ್ಕೆ ಯಾಕೆ ತಡೆ ಮಾಡಬೇಕು? ನಾಳೆ ಮದುವೆ ಆಗೋದ್ರಲ್ಲಿ ತೊಂದರೆ ಏನೈತೆ ಬೇಟಿ? ಆದಿ ಆಸೆ ಹಂಗೆ ನಾಳೆ ಮದುವೆ ಆಗ್ಬಿಡು. ಹಾ, ನೀ ಹೋಗು, ಕಾಫಿ ಮಾಡ್ಕೊಂಡು ಹೋಗು. ನೀ ಹೋಗು ಬೇಟಿ, ಕಾಫಿ ಮಾಡು. ಅದಿ, ನಾಳೆ ನೀವು ಮದುವೆ ಆಗ್ತಾ ಇರೋದು ಕೇಳಿ ನನಗೆ ಖುಷಿ ಆಗ್ತಾ ಇದೆ. ಹಾ, ನೀವಿಬ್ರು ಮದುವೆ ನೋಡ್ಬೇಕಂತ ನನಗೆ ತುಂಬಾ ಆಸೆ ಇತ್ತು. ಆ ಅದೃಷ್ಟ ಇಷ್ಟು ಬೇಗ ಬರ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಅದಿ, ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಚಾಚಾ. ಬರ್ತಾ ನಿಮಗೂ ಬಟ್ಟೆ ತರ್ತೀನಿ. ಅರೆ, ನನಗೆ ಬಟ್ಟೆ ಗಿಟ್ಟ ಏನು ಬೇಡ ಅದಿ. ನಂದೊಂದು ಆಸೆ ಐತೆ, ಅದನ್ನ ನೀನು ಪೂರೈಸಬೇಕು ಅದಿ. ಏನು ಅಂತ ಹೇಳಿ ಚಾಚಾ, ನಿಮಗಿಲ್ಲ ಅಂತ ಹೇಳ್ತೀನಾ? ಅದು ಅದು ಅದೇ ಅದು ನಿರೋಷ ಇದ್ದಾಳಲ್ಲ, ಅವಳು ಮದುವೆಗೆ ಯಾರು ಬರ್ತಾ ಇಲ್ಲ ಅಂತ ಮನಸ್ಸಿನಾಗೆ ತುಂಬಾ ದುಃಖ ಮಾಡಿಕೊಂಡಿದ್ದಾಳೆ. ಹಾಗೆ ಅದಕ್ಕೆ ನಾನೇನು ಮಾಡಲಿ? ನಾನು ಹೀಗೆ ಹೇಳ್ತೀನಿ ಅಂತ ನೀನು ಕುಸ್ಸಾಗೆ ಮಾಡ್ಕೋಬೇಡ. ನಿರೋಷ ಚಿಕ್ಕನಿಂದ ಅನಾಥ ಹಂಗೆ ಬೆಳೆದ್ಬಿಟ್ಲು. ಈಗ ಅವಳು ಶಾದಿ ಇದೆ ಅಲ್ಲ, ಈ ಸಮಯದಾಗೆ ಅವ್ರ ಕಡೆಯವರು ಯಾರು ಬರದೇ ಇದ್ರೆ ಅವಳದು ಮನಸ್ಸಿಗೆ ದುಃಖ ಇರ್ತದೆ ಇಲ್ಲ. ಅದಕ್ಕೆ ಯಾರನ್ನು ಕರ್ಕೊಂಬರ್ಬೇಕು ಅಂತಿದ್ದೀರಾ? ಅದು ಅದು ಬೇಟಾ, ಈಗ ಅವಳದು ತಂದೆ ಇದ್ದಾರಲ್ಲ, ಅವ್ರಿಗೆ ಶಾದಿಗೆ ಕರೆದ್ರೆ. ಚಾಚಾ, ನಿಮಗೆ ವಯಸ್ಸಾಗಿದೆ ಅಂತ ನಾನು ಸುಮ್ಮನೆ ಇದ್ದೀನಿ. ಎಷ್ಟು ಧೈರ್ಯ ಇದ್ರೆ ನನ್ನ ಶತ್ರುನ ನನ್ನ ಮದುವೆಗೆ ಕರಿತೀನಿ ಅಂತ ಹೇಳ್ತೀರಲ್ಲ. ಅವನ ಹೆಸರು ಕೇಳಿದ್ರೆ ನಂಗೆ ಆಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನನ್ನ ಮುಂದೆನೆ ಅವ್ರ ಹೆಸರನ್ನ ಎತ್ತುತ್ತೀರಾ? ನಿರೋಷ, ನಿರೋಷ, ನಿನಗೆ ಮತ್ತೆ ಕೇಳ್ತಾ ಇದ್ದೀನಿ, ನನ್ನ ಮದುವೆ ಆಗಕ್ಕೆ ಇಷ್ಟ ಇದೆಯೋ ಇಲ್ವೋ? ಹಾ, ಖಂಡಿತ ಇದೆ ಅದಿ. ಯಾಕೆ ಕೇಳ್ತಿದ್ಯಾ? ಹಾಗಿದ್ರೆ ನಿಮ್ ಚಾಚಂಗೆ ಹೇಳ್ಬಿಡು, ಮತ್ತೆ ಆ ಚಿದಂಬರಂ ಹೆಸರು ನಾನು ಮುಂದೆ ಎತ್ತಬಾರ್ದು ಅಂತ. ಹ್ಞೂ, ಹೇಳ್ತೀನಿ. ಅದು ನಿನಗೂ ಅನ್ವಯಿಸುತ್ತೆ. ಅವ್ರ ಕೈಲಿ ನೀನೇ ಹೇಳ್ಸಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಲಾಸ್ಟ್ ಟೈಮ್ ವಾರ್ನ್ ಮಾಡ್ತಾ ಇದ್ದೀನಿ, ಇನ್ನೊಂದು ಸಲ ನೀನಾಗ್ಲಿ ಚಾಚಾ ಆಗ್ಲಿ ಚಿದಂಬರಂ ವಿಷಯ ಎತ್ತಿದ್ರೆ ನಾನು ಸೂರ್ಯನ ಮನೆ ಬಿಟ್ಟು ಬಂದಂಗೆ ನಿನ್ನೂ ಬಿಟ್ಟು ಎಲ್ಲರೂ ದೂರ ಹೊರಟೋಗ್ತೀನಿ. ಆದಿ, ಆದಿ, ಅಮ್ಮ ಮೊದಲೇ ನೊಂದ್ಕೊಂಡಿದ್ದಾರೆ. ಅವ್ರ ಹತ್ರ ಪದೇ ಪದೇ ಆದಿತ್ಯ ಮನೆ ಬಿಟ್ಟು ಹೋಗಿರೋ ವಿಷಯ ಮಾತಾಡಿ ಅವ್ರಿಗಿನ್ನೂ ಹರ್ಟ್ ಮಾಡ್ತಿರಲ್ಲ ಡ್ಯಾಡ್. ಅವ್ರು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಏನೋ ಇಲ್ವಾ? ಎಂಥ ಮಾತು ಕೇಳ್ತೀವಿ ಆರ್ಯ? ನೀವೆಲ್ಲರೂ ಚೆನ್ನಾಗಿರ್ಬೇಕು, ಆರತಿಯವರು ಈ ಮನೆಯಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ತಾನೆ ಅವ್ರನ್ನ ವಾಪಸ್ ಮನೆಗೆ ಕರ್ಕೊಂಡ್ಬಂದಿದ್ದು. ಮತ್ತೆ ಯಾಕೆ ಹರ್ಟ್ ಮಾಡ್ತೀರಾ? ನೀವಿಬ್ರು ಮನಸ್ತಾಪ ಮಾಡ್ಕೊಂಡಿದ್ರೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋರು ಯಾರು ಡ್ಯಾಡ್? ನೀವಿಬ್ರು ದೂರ ಆದ್ರೆ ನನ್ನ ಮನಸ್ಸು ತಡೆಯಲ್ಲ. 20 ವರ್ಷ ಅಮ್ಮ ಇಲ್ಲದೆ ಅನುಭವಿಸಿದ್ ಸಾಕು.